ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಶಾಸಕರೇ ಅಭಿವೃದ್ಧಿ ವಿಚಾರದ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿರುವಂತದ್ದು ಎಲ್ಲೆಡೆ ವರದಿಯಾಗಿದೆ. ಇದೇ ವಿಚಾರದ ಕುರಿತು ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಶಾಸಕಾಂಗ ಸಭೆಯಲ್ಲಿ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರ ಅಸಮಾಧಾನದ ಬಗ್ಗೆ ಮಾಧ್ಯಮದಲ್ಲಿ ವರದಿಯಾಗಿದ್ದು, ಇದು ಸತ್ಯಕ್ಕೆ ದೂರವಾದಂತಹ ಮಾತಾಗಿದೆ. ಕ್ಷೇತ್ರವಾರು ಅನುದಾನ ಅಭಿವೃದ್ಧಿಗೆ ಹೆಚ್ಚು ಹಣ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರ ಆಗಿದೆ, ಚರ್ಚೆ ಆಗಿದೆ. ಹೊಸ ಹಾಗೂ ತುರ್ತು ಕಾಮಗಾರಿಗೆ 4,000 ಕೋಟಿ ರೂಪಾಯಿಯನ್ನ ಕೊಡಬೇಕು ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಆಗಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಮಳೆ ಬಂದು ಹಳ್ಳಿಗಾಡಿನಲ್ಲಿ ಸಾಕಷ್ಟು ಹಾನಿಯಾಗಿದೆ. ಇದಕ್ಕೆ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಿಎಂ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಗ್ಯಾರಂಟಿಗಳ ಮೂಲಕ ಹಣ ಕೊಡುತ್ತಿರೋದು ಹೆಚ್ಚಿನ ಸಹಾಯ ಆಗ್ತಾ ಇದೆ. ಯಾರೆಲ್ಲ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಅವರಿಗೆ ಇದರಿಂದ ಅನುಕೂಲ ಕೂಡ ಆಗ್ತಾ ಇದೆ. ನನ್ನ ಕ್ಷೇತ್ರ ಒಂದಕ್ಕೆ ಅಂದ್ರೆ ಶಿರಾ ಕ್ಷೇತ್ರ ಒಂದಕ್ಕೆನೆ ಟಿ.ಬಿ. ಜಯಚಂದ್ರ ಅವರು ಹೇಳ್ತಾ ಇದ್ದಾರೆ, 330 ಕೋಟಿ ರೂಪಾಯಿ ಗ್ಯಾರಂಟಿ ಹಣ ಬಂದಿದೆ. ಇಷ್ಟು ನೇರವಾಗಿ ಹಣ ಕೊಡುವಂತ ಕೆಲಸ ಹಿಂದೆ ಆಗಿಲ್ಲ, ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು ಮಾಧ್ಯಮಗಳ ಮುಂದೆ ಕಾಂಗ್ರೆಸ್ ಶಾಸಕರ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನದ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಂತಹ ಸಮಯದಲ್ಲಿ ಉತ್ತರವನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾತನಾಡಿದ್ದಾರೆ, ಕೇಳೋಣ. ಏನ್ ಮಾಧ್ಯಮದಲ್ಲಿ ಬಂದಿದೆ ಅದೆಲ್ಲದೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅದನ್ನ ನಮಗೆ ಗ್ರಾಂಟ್ಸ್ ಅನ್ನು ಕೊಡಬೇಕು ಅಂತಕ್ಕಂಥದ್ದು, ಕ್ಷೇತ್ರವಾರ ಕೊಡಬೇಕು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಅಪೆಂಡಿಕ್ಸ್ ನಲ್ಲಿ ಅಂದರೆ ಹೊಸ ಕಾಮಗಾರಿಗಳು ಏನಿದೆ ತಗೊಂಡಿದೆ ಅದಕ್ಕೆ ಹೆಚ್ಚು ಹಣ ಕೊಡಬೇಕು ಅಂತಕ್ಕಂಥದ್ದು ಚರ್ಚೆ ಬಂತು. ಆ ಹಿನ್ನೆಲೆಯಲ್ಲಿ ಅಪೆಂಡಿಕ್ಸ್ ಅಂತಂದರೆ ಹೊಸ ವರ್ಕು ಶಾಶ್ವತವಾಗಿ ಇರ್ತಕ್ಕಂಥದ್ದು ಡೆವಲಪ್ಮೆಂಟಲ್ ವರ್ಕ್, ಅದಕ್ಕೆ 4,000 ಕೋಟಿ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಕೂಡ ಆಗಿದೆ. ಸೊ ಎಲ್ಲೇ ಒಂದು ಕೂಡ ಡೆವಲಪ್ಮೆಂಟನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಈ ಇತ್ತೀಚೆಗೆ ಮಳೆ ಬಂದು ಸ್ವಲ್ಪ ರಸ್ತೆಗಳಿಗೆ ತೊಂದರೆ ಆಗಿರ್ತಕ್ಕಂಥದ್ದಕ್ಕೆ ಹಳ್ಳಿಗಾಡು ಪ್ರದೇಶಗಳಲ್ಲಿ ಹೆಚ್ಚು ಹಣ ಕೊಡಬೇಕು ಅನ್ನೋ ವ್ಯಾಪಕವಾಗಿ ಚರ್ಚೆ ಆಗಿದೆ. ಆದರೆ ಹಣವನ್ನು ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. 4,000 ಕೂಡ ಅಪೆಂಡಿಕ್ಸ್ ಅಂತ ಇರ್ತದೆ, ಅಂದರೆ ಹೊಸ ಕಾಮಗಾರಿಗಳು ಸೆಲೆಕ್ಟಿವ್ ಆಗಿರ್ತಕ್ಕಂಥದ್ದು ಆಗಲೇಬೇಕಾಗಿರ್ತಕ್ಕಂಥದ್ದು, ಅದಕ್ಕೆ 4,000 ಕೋಟಿ ಮತ್ತು ಇದಕ್ಕೆ ಹಳ್ಳಿ ರಸ್ತೆಗಳಿಗೆ ಅದೆಲ್ಲ ಅದಕ್ಕೂ 2,000 ಕೋಟಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒತ್ತಾಯ ಬಂತು. ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಕೊಡಬೇಕಾದಾಗ ಈ ಕ್ಷೇತ್ರ ಆ ಕ್ಷೇತ್ರ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಪಾರ್ಟಿಯವರು ಇದ್ದೇ ಇರ್ತಾರೆ. ಎಲ್ಲ ಕ್ಷೇತ್ರ ಜೊತೆ ಎಲ್ಲರಿಗೂ ಕೂಡ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಒಮ್ಮತದ ತೀರ್ಮಾನ ಬಂದಿದೆ. ಬಿಜೆಪಿಯ ಹಿರಿಯ ಶಾಸಕ ಒಂದು ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನು ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಬಹುಶಃ ನಾವು ನೇರವಾಗಿ ಇವತ್ತು ಗ್ಯಾರಂಟಿಗಳು ಮುಖೇನ ಕೊಡ್ತಾ ಇರ್ತಕ್ಕಂಥದ್ದು ಅದು ಅತ್ಯಂತ ಹೆಚ್ಚಿನ ಸಹಾಯ ಆಗಿದೆ. ಮಧ್ಯಮ ವರ್ಗದವರು ಹೆಣ್ಣು ಮಕ್ಕಳಿಗೆ ಸಹಾಯ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಯಾರು ಕೂಡ ಮಾತಾಡೋದಿಲ್ಲ. ಈಗ ಒಂದೊಂದು ಕ್ಷೇತ್ರಕ್ಕೆ, ಈಗ ನನ್ನ ಕ್ಷೇತ್ರ ಒಂದಕ್ಕೇನೆ ಸುಮಾರು 330 ಕೋಟಿ ರೂಪಾಯಿ ಇಲ್ಲಿವರೆಗೂ ಕೂಡ ಕೊಟ್ಟಿದ್ದೇವೆ. 330 ಕೋಟಿ ಕೊಟ್ಟಿದ್ದೀವಿ ಅಂತಂದ್ರೆ ಅಷ್ಟರ ಮಟ್ಟಿಗೆ ಅವರು ಸುಖವಾಗಿರೋದಕ್ಕೆ ಸಾಧ್ಯ ಆಗಿದೆ. ಈ ರೀತಿಯಾಗಿರ್ತಕ್ಕಂಥ ನೇರವಾಗಿ ಸಹಾಯ ಮಾಡ್ತಕ್ಕಂಥ ಯೋಜನೆ ಯಾವತ್ತೂ ಕೂಡ ಇರಲಿಲ್ಲ.
ಬಟ್ ಎಲ್ಲೋ ಒಂದು ಕಡೆ ಅದಕ್ಕೆ ಹೆಚ್ಚು ಪ್ರಚಾರ ಬರ್ತಾ ಇಲ್ಲ. ಅದಕ್ಕೆ ಅಪಾಸ್ಯನೂ ಕೂಡ ಮಾಡ್ತಾರೆ, ಅದು ಬಿಟ್ಟಿ ಭಾಗ್ಯ ಅಂತಲೂ ಕರೀತಾರೆ. ಈ ಥರ ಎಲ್ಲ ಮಾಡೋದ್ರಿಂದ ಒಂದು ಹೆಚ್ಚು ಪ್ರಚಾರ ಇಲ್ಲ. ಅದು ಕಾಂಗ್ರೆಸ್ ಎಲ್ಲರೂ ಕೂಡ ಇದೊಂದು ಬೃಹತ್ತಾಗಿರ್ತಕ್ಕಂಥ ಯೋಜನೆ, ವಿಶೇಷವಾದಂಥ ಯೋಜನೆ. ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗಿದೆ. ಹೌದು, ನಿಜ. ಕ್ಷೇತ್ರವಾರು ಅನುದಾನ ಅಭಿವೃದ್ಧಿಗೆ ಹೆಚ್ಚು ಹಣವನ್ನ ಕೊಡಬೇಕು ಅಂತ ಹೇಳಿ ಚರ್ಚೆ ಆಗಿದೆ. ಹೊಸ ಜೊತೆಗೆ ಯಾವ್ಯಾವ ತುರ್ತು ಕಾಮಗಾರಿಗಳಿದೆ ಅದಕ್ಕೆ 4,000 ಕೋಟಿ ರೂಪಾಯಿ ಕೊಡಬೇಕು ಅಂತ ಚರ್ಚೆ ಆಗಿದೆ. ಜೊತೆಗೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಪ್ಪಿಕೊಂಡಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಎಷ್ಟು ಮಟ್ಟಿಗೆ ಅನುದಾನ ಬಂದಿದೆ, ಜೊತೆಗೆ ಗ್ಯಾರಂಟಿ ಯೋಜನೆಗಳಿಂದ ಫಲಾನುಭವಿಗಳು ಎಷ್ಟು ಅನುಕೂಲವನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಟಿ ಬಿ ಜಯಚಂದ್ರ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ.